ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಇವತ್ತಿಂದ ಕಂಟಿನ್ಯೂಷನ್ ಬ್ಲಾಗು. ನಾನು ಪೂಜೆ ಎಲ್ಲ ಆದಮೇಲೆ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ದೇವ್ರ ನೈವೇದ್ಯಕ್ಕೆ ಖಾರದ ಐಟಮ್ಸ್ ಏನೂ ಇಟ್ಟಿಲ್ಲ. ಇವತ್ತುವರೆಗೂ ಯಾವತ್ತೂ ನಾನು ಖಾರದ ಐಟಮ್ಸ್ ಇಟ್ಟಿಲ್ಲ. ಏನೇ ಆದರೂ ಸಿಹಿ ಐಟಮ್ಸ್ಗಳು ಮಾತ್ರ ನಾನು ದೇವ್ರ ಮುಂದೆ ಇಡ್ತೀನಿ. ಸೊ ಅದಕ್ಕೆ ನಾನು ಖಾರ ಪೊಂಗಲ್ನ ನಾನು ಪೂಜೆ ಎಲ್ಲ ಮುಗಿದ ಮೇಲೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಬ್ರೀಫಾಗಿ ಹೇಳ್ತೀನಿ. ಫಸ್ಟ್ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಹೊಸ ಕಡಾಯಿ ಅಂತ ಹೇಳ್ತಾ ಇದ್ದೀನಿ. ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ಪ್ರೆಸ್ಟೀಜ್ ಅವ್ರದ್ದು. ಆ್ಯಕ್ಚುಲಿ ನಾನು ಇದೇ ಕಡಾಯಿನ ನಾನು ನನ್ನ ಮದುವೆ ಆದ ಹೊಸದ್ರಲ್ಲಿ ತೊಗೊಂಡಿದ್ದೆ. ಆಲ್ಮೋಸ್ಟ್ 15 ವರ್ಷ ಆಯಿತು. ಸೊ ಆವತ್ತಿಂದ ಇವತ್ತವರೆಗೂ ಅದೇ ಕಡಾಯಿ, ಇವತ್ತವರೆಗೂ ಆ ಕಡಾಯಿ ನಮ್ಮ ಮನೇಲಿದೆ. ತುಂಬ ಚೆನ್ನಾಗಿದೆ. ಇನ್ನೂ ಕ್ವಾಲಿಟಿ ಅಂದರೆ ಅದು ನಾನ್ ಸ್ಟಿಕ್ ಅಂತ ಇರೋದಲ್ವ. ಸೊ ಅದು ಒಳಗಡೆ ಇರೋ ಬ್ಲ್ಯಾಕಿಶ್ ಎಲ್ಲ ಆಲ್ಮೋಸ್ಟ್ ಹೋಗಿದೆ. ಬಟ್ ಸ್ಟಿಲ್ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ವೈಸ್ ಪ್ರೆಸ್ಟೇಜ್ ಅವ್ರದ್ದು ತುಂಬ ಚೆನ್ನಾಗಿದೆ. 15 ವರ್ಷ ಆದರೂ ಇನ್ನೂ ಇವತ್ತು ನಾನು ಯೂಸ್ ಮಾಡ್ಬೋದು, ಆ ಥರ ಇದೆ ಕಂಡೀಷನ್. ಯೂಸ್ ಮಾಡುವಂಥ ಕಂಡೀಷನಲ್ಲೇ ಈ ಪಾತ್ರೆ ಇದೆ. ಸೊ ನಾನು ಅದನ್ನು ಇವಾಗಲೂ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಅದಕ್ಕೆ ನಾನು ಆ್ಯಕ್ಚುಲಿ ಇದೊಂದು ಹೊಸದು ತೊಗೊಂಡೆ, ಇರಲಿ ಅಡುಗೆ ಮಾಡಲಿಕ್ಕೆಲ್ಲ ಬೇಕಾಗುತ್ತೆ ಅಂತ. ಸೊ ಈಗ ನಾನು ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಯಾಕಂದರೆ ಬೇರೆ ಐಟಮ್ಸ್ ಎಲ್ಲ ಬೇಗ ಬೆಂದುಬಿಡುತ್ತೆ. ಇವಾಗ ಮೆಣಸಿನ್ಕಾಯಿ ಆಗಲಿ, ಕರಿಬೇವಾಗಲಿ ಅವೆಲ್ಲ ಬೇಗ ಬೆಂದುಬಿಡುತ್ತೆ. ಸ್ವಲ್ಪ ಕೊಬ್ಬರಿ ಬೇಯಕ್ಕೆ ಟೈಮ್ ಬೇಕಲ್ವ, ಅದಕ್ಕೆ ಫಸ್ಟು ನಾನು ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ನಂತರ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸೇ ಮೇನ್ ಇಂಪಾರ್ಟೆಂಟು. ಮೆಣಸಾದ್ಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವು. ಇದೆಲ್ಲ ಚೆನ್ನಾಗಿ ಆಡಿಸ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು. ನಾನು ಆ್ಯಕ್ಚುಲಿ ರೈಸಿಗೆ ಉಪ್ಪು ಹಾಕಿಲ್ಲ. ಸೊ ಅದಕ್ಕೆ ಈಗ ಇದಕ್ಕೆ ಡೈರೆಕ್ಟಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾನು ಕೊತ್ತಂಬರಿ ಕೂಡ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಯೂಶ್ವಲಿ ನಾವು ಕೆಲವರೆಲ್ಲ ಕೊತ್ತಂಬರಿನ ಡೈರೆಕ್ಟ್ ರೈಸೆಲ್ಲ ಹಾಕಿ ಕೊನೆಗೆ ಲಾಸ್ಟ್ ಟೈಮಲ್ಲಿ ಹಾಕ್ತಾರೆ. ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ನನಗೆ ಫ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಕೊತ್ತಂಬರಿ. ನನಗೆ ಆ ಟೇಸ್ಟ್ ಫ್ರೈ ಆದಮೇಲೆ ಟೇಸ್ಟ್ ಇಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ನಾನು ಕೊತ್ತಂಬರಿನ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ. ನೀವು ಕೇಳ್ಬೋದು ಎಷ್ಟೊಂದು ಹಾಕ್ತಾಯಿದ್ದೀರಾ ಅಂತ. ಬಟ್ ನನಗೆ ತುಂಬ ಇಷ್ಟ. ಅದೊಂಥರ ನೋಡಲಿಕ್ಕೂ ಕಲರ್ಫುಲ್ ಆಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ತೀನಿ. ಸೊ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಅರಿಶಿನ ಮೊದಲೇ ಹಾಕಬೇಕಿತ್ತು, ಅಂದರೆ ಒಗ್ಗರಣೆಗೆ ಹಾಕಬೇಕಾಗಿತ್ತು, ಮರ್ತುಬಿಟ್ಟೆ. ಸೊ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನಾನು ಸ್ಟವ್ ಒಂಚೂರು ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದೆಲ್ಲ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಅಂದರೆ ಚೆನ್ನಾಗಿ ತಿರುಗಬೇಕಲ್ಲ, ಆಮೇಲೆ ತಳ ಸೀದ್ಬಿಡುತ್ತೆ ಅಂತ ಒಂದು ಸ್ವಲ್ಪ ಆಫ್ ಮಾಡಿಕೊಂಡು ಚೆನ್ನಾಗಿ ತಿರುವಿದ್ದೀನಿ. ಮತ್ತೆ ಆನ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿನೂ ಹಾಕಬಾರ್ದು, ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ತಿರುವ್ತಾ ಇದ್ದೀನಿ. ಆದಮೇಲೆ ನಾನು ಫ್ರೈ ಮಾಡ್ಕೊಂಡಿದ್ದಂಥ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಆಸಮ್ ಆಗಿತ್ತು. ಈವನ್ ಆರಿದ ಮೇಲೂ ಕೂಡ ತಿನ್ಬೋದು, ತೆಳುವಾಗೇ ಇತ್ತು. ಆರಿದ ಮೇಲೆ ತಿಂದಾಗಲೂ ಕೂಡ ತೆಳುವಾಗಿತ್ತು, ಆಸಮ್ ಆಗಿತ್ತು. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇವತ್ತು ಮಾಡಿದ ಪೊಂಗಲ್, ಸ್ವೀಟ್ ಪೊಂಗಲ್ ಆಗಲಿ, ಖಾರ ಪೊಂಗಲ್ ಆಗಲಿ, ಎರಡೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಕೂಡ. ನೀವು ಕೂಡ ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ನಿಮ್ಗೆ ಒಂದು ವಿಚಾರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟು ದಿವಸ ನಾನು ಇದು ವೆಜಿಟೇಬಲ್ ಚಾಪರ್ ಬಂದು ವುಡನ್ದು ಯೂಸ್ ಮಾಡ್ತಾಯಿದ್ದೆ. ಅದೇನಾಗಿದೆ ಅಂದರೆ ಫಂಗಸ್ ಆಗಿಬಿಟ್ಟಿದೆ. ಅಂದರೆ ಫಂಗಸ್ ಇನ್ ದ ಸೆನ್ಸ್ ಆ ಬಾಟಮಲ್ಲಿದೆಯಲ್ಲ ಅದೆಲ್ಲ ಅದು ಒಂಥರ ಗ್ರೀನಿಶ್ ಆಗಿ ಒಂಥರ ಫಂಗಸ್ ಟೈಪಲ್ಲಿ ಆಗಿದೆ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ಸ್ಟೀಲ್ವನ್ನು. ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಚಿಕ್ಕದಾಯಿತು ಆ್ಯಕ್ಚುಲಿ. ನಾನು ಅದು ಇದರಲ್ಲಿ ನೋಡಿದಾಗ ದೊಡ್ಡದ ಥರ ಕಾಣಿಸ್ತಾಯಿತ್ತು ಅಮೆಝಾನಲ್ಲಿ. ಬಟ್ ಆರ್ಡ್ರ್ ಮಾಡಿ ತರಿಸ್ಕೊಂಡಾಗ ಸ್ವಲ್ಪ ಚಿಕ್ಕದಾಗಿದೆ. ಸೊ ನೀವು ನೋಡಿಕೊಂಡು ಕೇರ್ಫುಲ್ಲಾಗಿ ತರಿಸ್ಕೊಳ್ಳಿ. ಸೈಜೆಲ್ಲ ಇನ್ ಕೇಸ್ ನಿಮಗೆ ಇಷ್ಟ ಆದರೆ ನೋಡಿಕೊಂಡು ಸೈಜ್ ನೋಡಿಕೊಂಡು ತರಿಸ್ಕೊಳ್ಳಿ. ಸೊ ನಾನಿವಾಗ ತಿಂಡಿ ಮಾಡಿಲ್ಲ ಇನ್ನೂ. ನಾನು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದೇ ಸರಿ ಖಾರ ಪೊಂಗಲ್ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ. ಅದಕ್ಕೆ ತಟ್ಟೆಗೆ ಸ್ವಲ್ಪ ಸ್ವೀಟ್ ಪೊಂಗಲ್ಲು, ಸ್ವಲ್ಪ ಖಾರ ಪೊಂಗಲ್ ಎರಡೂ ಹಾಕ್ಕೊಂಡು ಟೇಸ್ಟ್ ನೋಡ್ತಾಯಿದ್ದೀನಿ ಹೇಗಿದೆ ಟೇಸ್ಟು ಅಂತ. ನಮ್ಮ ಮನೇಲಿ ಎಲ್ಲರೂ ಅವ್ರದ್ದೆಲ್ಲ ಆಗಿತ್ತು. ಸೊ ಅವರೆಲ್ಲ ಸಿಹಿ ಪೊಂಗಲ್ ತಿನ್ಕೊಂಡಿದ್ರು. ಸೊ ನಾನು ಎರಡು ಒಂದೇ ಸರಿ ಆದಮೇಲೆ ತಿನ್ನೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಎರಡೂ ಹಾಕ್ಕೊಂಡಿದ್ದೀನಿ. ಎರಡೂ ಕೂಡ ಆಸಮ್ ಆಗಿತ್ತು ಟೇಸ್ಟ್. ಆ್ಯಕ್ಚುಲಿ ನಾನು ತಿಂದು ಕೂಡ ನೋಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು.
ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಮಾಡಿದ ಸ್ಟೈಲಲ್ಲಿ ನಿಮಗೂ ಏನಾದರೂ ಮಾಡಿ ಇಷ್ಟ ಆದರೆ ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.